ನೋಡು, ಇದು ನಮ್ಮನೆ. ಮೊದ್ಲಿಂದ ಹೇಗಿತ್ತೋ ಇನ್ ಮುಂದೆನೂ ಹಾಗೇ ಇರುತ್ತೆ. ಈ ಮನೆಯಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ನಾವು ಕಾಲದಿಂದಲೂ ಹೀಗೆ ಬದುಕಿದೀವಿ, ಇನ್ ಮುಂದೆನೂ ಹೀಗೆ ಬದುಕ್ತಿವಿ. ನೀವ್ ಬದುಕ್ತಾ ಇರ್ಬೋದು ಅಜ್ಜಿ, ಆದ್ರೆ ನನ್ ಕೈಲಾಗಲ್ಲ. ಡೋಂಟ್ ವರಿ, ಇವಾಗ ನಾನೇ ಬೇಕಾದ್ರೆ ನಿನಗ್ ಬೇರೆ ಹುಡ್ಗನ್ ನೋಡಿ ಮದ್ವೆ ಮಾಡ್ತೀನಿ. ನನಗದ ಅವಶ್ಯಕತೆ ಇಲ್ಲ. ಅದ್ರಲ್ಲೂ ನಿನ್ನಂತವಳಿಂದ ನಾನು ಅದನ್ನ ನಿರೀಕ್ಷೆನೂ ಮಾಡೋದಿಲ್ಲ. ಇಷ್ಟೆಲ್ಲ ಪರೀಕ್ಷೆ ಆದ್ಮೇಲೂ ಇನ್ನೂ ನಿನ್ ದೌಲತ್ ಹಾಗೆ ಇದೆ. ಅಲ್ಲ, ನಿನ್ನ ಬಗ್ಗೆ ನೀನು ಮತ್ತೆ ನಿನ್ನ ಬಗ್ಗೆ ಗೊತ್ತಿರೋರು ಎಲ್ರು ಜಾನ್ಸಿ ಲೈಫ್ ಅಲ್ಲಿ ಸೋಲೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು. ಮೋಸ್ಟ್ಲಿ ಇಷ್ಟು ದಿನ ನಿಮ್ಗೆ ಕರೆಕ್ಟ್ ಆಗಿರೋ ಎದುರಾಳಿ ಸಿಕ್ಕಿರ್ಲಿಲ್ಲ ಅನ್ಸುತ್ತೆ. ಇವಾಗ ಗೊತ್ತಾಯ್ತಾ ನಿನಗ್ ನನ್ನ ಎದುರು ಗೆಲ್ಲೋಕ್ ಸಾಧ್ಯನೇ ಇಲ್ಲ ಅಂತ? ಮುಗಿತಾ ನಿಂದು? ಎಸ್, ನಿನ್ನನ್ ಸೋಲ್ಸಿ ಮುಗ್ದಿದೆ. ಗೇಯ್, ನಿನಗವತ್ತು ಹೇಳಿದ್ದೆ ಇವತ್ತು ಹೇಳ್ತಿದ್ದೀನಿ, ನೀನ್ ಗೆಲ್ಲೋದಕ್ಕೆ ರಾಗು ಕಪ್ಪಲ್ಲ. ನಿನ್ ವಿಷಯದಲ್ಲಿ ಅದ್ ಏನೇ ಇದ್ರು ನನಗದು ಕಪ್ಪೆ. ಆ ಕಪ್ನ ನಾನು ಗೆದ್ದಿದ್ದೀನಿ. ಆ ಸಂತೋಷದಲ್ಲಿ ತೇಲಾಡ್ತಿದ್ದೀನಿ ಅಷ್ಟೇನಾ? ಹೇಯ್, ಏನ್ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ಯಾ? ಗೆದ್ದಿದ್ದೀನಿ. ಅದೇ ನಿನ್ನಂತವಳು ಆಪೋಸಿಟ್ ಗೆದ್ದಿದ್ದೀನಿ ಅಂದ್ರೆ ಅದೇನ್ ತಮಾಷೆ ವಿಷಯನಾ? ಇಲ್ಲ, ಸೀರಿಯಸ್ ವಿಷಯನೇ ಬಿಡು. ನೀನ್ ಎಷ್ಟು ಉರ್ಕೊಂಡಿದ್ಯಾ ಅನ್ನೋದು ನಿನ್ ಮಾತು ಮತ್ತೆ ನಿನ್ ಮುಖದಲ್ಲೇ ಗೊತ್ತಾಗ್ತಾ ಇದೆ ಕಣೆ. ಒಂದು ತಿಳ್ಕೊ, ಲೈಫ್ ಅಲ್ಲಿ ಒಬ್ರನ್ನ ಎದುರಾಕೋಬೇಕು ಅಂದ್ರೆ 100 ಸಲ ಯೋಚನೆ ಮಾಡ್ಬೇಕು. ಅದ್ರಲ್ಲೂ ನನ್ನಂತವಳನ್ನ ಎದುರಾಕೊಳ್ಳೋಕು ಮುಂಚೆ ಒಂದ್ ಹೆಜ್ಜೆ ಜಾಸ್ತಿನೇ ಯೋಚನೆ ಮಾಡ್ಬೇಕಣೆ. ರಾಘವೇಂದ್ರ ಅವ್ರು ಯಾವತ್ತಿದ್ರು ನನ್ನವ್ರೆ, ನಾನ್ ಬಿಟ್ಕೊಡೋ ಮಾತೇ ಇಲ್ಲ. ನಾನು ಒಂದು ಸತಿ ಕಿತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದೇನೇ ಆಗಿರ್ಲಿ ಕಿತ್ಕೊಂಡೇ ಕಿತ್ಕೋತೀನಿ. ಕಿತ್ಕೊಂಡಿದ್ದಲ್ಲ, ನನ್ ಗಂಡ ಕೇಳ್ದಾನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಕೊಟ್ಟಿದ್ದು. ಆಗ್ಲಿಂದ ಏನೋ ಗೆದ್ದೆ ಅಂತ ಜಂಬ ಕಚ್ಕೋತಿದ್ಯಲ್ಲ, ಅದು ನಿನ್ನ ಗೆಲುವಲ್ಲ. ಆ ಕುಟುಂಬ ನಿನ್ ಪರವಾಗಿ ನಿಂತಿದ್ದಕ್ಕೆ. ನನ್ ಗಂಡ ಕೇಳ್ಕೊಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಕೊಟ್ಟಿದ್ದಷ್ಟೆ. ಚಾಲೆಂಜ್ ಅಂತ ನಿಂತ್ರೆ ನೀನ್ ಯಾವತ್ತೂ ನನ್ ಮುಂದೆ ಗೆಲ್ಲೋದಕ್ ಸಾಧ್ಯನೇ ಇಲ್ಲ. ಏಯ್, ನಿನಗಿಂತ ಜೋರ ಕಿರ್ಚಕ್ ನನಗೂ ಬರುತ್ತೆ, ಆದ್ರೆ ಅದ್ರ ಅವಶ್ಯಕತೆ ನನಗಿಲ್ಲ. ಒಂದ್ ವೇಳೆ ನನ್ ಗಂಡ ಏನಾದ್ರು ನೀವ್ ಬೇಕು ನನ್ ಜೊತೆ ನೀವಿರಿ ಅಂತ ಒಂದೇ ಒಂದ್ ಮಾತ್ ಹೇಳಿ, ಸಿಚುವೇಶನ್ ಎಂತದೇ ಇರ್ಲಿ, ಎದುರಾಳಿ ಯಾರೇ ಇರ್ಲಿ, ಬಿಟ್ಕೊಡೋ ಮಾತೇ ಇಲ್ಲ. ಬೇಕಿದ್ರೆ ಈಗ್ಲೂ ಚಾಲೆಂಜ್ ಮಾಡ್ತೀನಿ. ಒಂದು ವೇಳೆ ರಾಘು ಏನಾದ್ರು ನೀನ್ ಬೇಡ ನಾನ್ ಬೇಕು ಅಂತ ಹೇಳಿ, ಇಡೀ ಪ್ರಪಂಚನೇ ತಲೆ ಕೆಳಗಾದ್ರೂ ಬಿಟ್ಕೊಡೋ ಮಾತೇ ಇಲ್ಲ. ಅಷ್ಟೆಲ್ಲ ಆದ್ರೂ ನಿನ್ ದುರಹಂಕಾರ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ? ಇದು ದುರಹಂಕಾರ ಅಲ್ಲ, ಸತ್ಯ. ಇನ್ನು ಕಾಲ ಮಿಂಚಿಲ್ಲ. ಹಾಗೆ ನಿನ್ ಕೊಡ್ಲಿಗಿನ್ನು ತಾಳಿನೂ ಬಿದ್ದಿಲ್ಲ. ಆದ್ರೆ ನನ್ನ ಕುತ್ತಿಗೆಯಲ್ಲಿ ರಾಗು ಕಟ್ಟಿರೋ ತಾಳಿ ಇನ್ನೂ ಹಾಗೆ ಇದೆ. ನೀನು ತಾಳಿ ಕಟ್ಟೋದಕ್ಕೂ ಮೊದ್ಲು ನನ್ ಗಂಡನ್ ಮನ್ಸಲ್ಲಿ ನೀನ್ ಬೇಡ ಅನ್ನೋ ಆಲೋಚನೆ ಬರ್ಲಿ, ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವನ್ ಮನ್ಸಲ್ಲಿ ಆ ರೀತಿ ಆಲೋಚನೆ ಬರ್ದೇ ಇರೋ ಹಾಗೆ ಕಾಪಾಡ್ಕೊ ಹೋಗು. ಇಲ್ಲಾಂದ್ರೆ ರಾಗು ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನವನಾಗ್ತಾನೆ. ನೀನು ಮೇಲ್ನೋಟಕ್ಕೆ ಎಲ್ಲ ಮುಗ್ದೋಗಿದೆ ಅನ್ನೋ ತರ ತೋರಿಸ್ಕೊಳ್ತಾ ಇರ್ಬೋದು, ಆದ್ರೆ ಮನ್ಸಲ್ಲಿ ಇನ್ನೂ ಜಾನ್ಸಿನ ತುಂಬ್ಕೊಂಡಿದ್ಯಲ್ಲೋ, ಅದು ಜಾನ್ಸಿಗೂ ಗೊತ್ತಿರೋದ್ರಿಂದಾನೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹೋಪ್ ಇಟ್ಕೊಂಡು ಈ ರೀತಿ ಪ್ರಯತ್ನ ಮಾಡ್ತಿದ್ದಾಳೆ ಅನಿಸ್ತಿದೆ. ನೋಡೋ, ನೀನು ಅವಳು ನಂಬಿಕೆನ ನಿಜ ಮಾಡ್ಬೋದಂತ ಯೋಚನೆ ಮಾಡು. ಆಗಲ್ಲ ಅಂತ ಗೊತ್ತಾದ್ಮೇಲೆ ಹೋಪ್ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಕಣೋ.
ನನ್ಗೆ ಇನ್ನೊಂದು ಭಯ ಕಾಡ್ತಿದೆ ರಾಘು. ಏನದು? ಏನಿಲ್ಲ, ಲಾಸ್ಟ್ ಟೈಮ್ ಮದುವೆ ಮನೆಗೆ ಬಂದು ಮದುವೆ ನಿಲ್ಲಿಸ್ದಾಗೆ ಈ ಸಲನೂ ಏನಾದರೂ ಬಂದು. ಇಲ್ಲ, ಆ ರೀತಿ ಅವ್ರು ಮಾಡಲ್ಲ ಕಣೋ. ಆ ರೀತಿ ಮನಸ್ಥಿತಿ ಅವ್ರಿಗಿದ್ದಿದ್ರೆ ಕೋರ್ಟಲ್ಲಿ ಜಡ್ಜು 6 ತಿಂಗಳು ಕಾಲ ಅವಕಾಶ ಕೊಟ್ಟಾಗ ಅವ್ರು ತಗೊಳ್ತಾ ಇದ್ರು. ಅವ್ರ ಮನಸ್ಸಲ್ಲಿ ನಾನಿರಬಹುದು, ಆದರೆ ಅವರು ನನ್ನನ್ನು ಪಡ್ಕೋಬೇಕು ಅನ್ನೋ ಹಠ ಇಲ್ಲ ಕಣೋ. ಬಿಡು ತರುಣ, ಇಷ್ಟು ದಿವಸ ಅವ್ರು ನನ್ನಿಂದ ಕಷ್ಟ ಅನುಭವಿಸಿದ್ದು ಸಾಕು. ಇನ್ಮೇಲಾದರೂ ಅವ್ರು ನೆಮ್ಮದಿಯಾಗಿರ್ಲಿ. ಅಲ್ಲ ರಾಘು, ನಿನ್ ಮನ್ಸಲ್ಲಿ ಭಾವನೆಗಳು ಉಕ್ಕಿ ಬರ್ತಿದ್ರು, ಅದನ್ನ ತಡೆಯೋ ಪ್ರಯತ್ನ ಮಾಡ್ತಿದ್ಯಾ ಅಂತ ನಿನ್ ಕಣ್ಣಲ್ಲೇ ಗೊತ್ತಾಗ್ತಿದೆ. ನೀವಿಬ್ರು ನಿಮ್ಮ ಭಾವನೆಗಳನ್ನ ಅದ್ಮಿಟ್ಕೊಂಡು ನಿಮ್ಮ ಜೀವನನೇ ತ್ಯಾಗ ಮಾಡ್ತಿದ್ದೀರಾ. ಇದು ಅದು ಎಲ್ಲೋಗಿ ನಿಲ್ಲುತ್ತೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಹಾಯ್ ಅನಿತಾ, ಏನ್ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಯಾಕೆ ನನ್ನ ಅತ್ತೆ ಮನೆಗೆ ನಾನು ಬರಬಾರ್ದಾ? ಅದೆಲ್ಲ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಮನೆಗ್ ಬರ್ಬೇಕು ಅನ್ನೋದು ನಮ್ ಮನೆ ಶಾಸ್ತ್ರ ಸಂಪ್ರದಾಯ. ಆದ್ರೆ ಏನ್ ಮಾಡೋದು, ಅದನ್ನೆಲ್ಲ ಮರೆತು ಯಾವತ್ತು ನಿನ್ನನ್ನ ಈ ಮನೆ ಒಳಗಡೆ ಬಿಟ್ಕೊಂಡ್ವೋ ಅದೇ ನಾವು ಮಾಡಿದ ಒಂದು ದೊಡ್ಡ ತಪ್ಪು. ಅಯ್ಯೋ ಅನಿತಾ, ನಿಂತೇ ಇದೆಯಲ್ಲಮ್ಮ, ಬಾ ಕುತ್ಕೋ. ಯಾಕೆ ಬಂದಿದ್ದು? 25ನೇ ತಾರೀಕು ನನ್ ಮದ್ವೆ. ಅದಾದ್ಮೇಲೆ ನಾನ್ ಈ ಮನೇಲೆ ಬದುಕ್ಬೇಕಲ್ವಾ? ಆಕ್ಚುಲಿ ನಮ್ಮ ಮನೆ ಎಷ್ಟು ದೊಡ್ಡದು, ನಾನ್ ನಮ್ಮ ಮನೇಲಿ ಯಾವ ರೀತಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಚೆನ್ನಾಗ್ ಗೊತ್ತಲ್ವಾ ಪಲ್ಲವಿ? ಹಾಗಂತೇಳಿ ನಾವ್ ಇವಾಗ ದೊಡ್ಡ ಮನೆ ಮಾಡಕ್ಕಾಗುತ್ತೇನಮ್ಮ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋ ಪಾಲಿಸಿಯಲ್ಲಿ ಬದುಕೋರು ಕಣಮ್ಮ ನಾವು. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ ಬದುಕೋದು ನನಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಅನಿತಾ ಗುಣನೇ ಎಷ್ಟು, ಇದ್ದಿದ್ರಲ್ಲಿ ತೃಪ್ತಿ ಪಡ್ಕೊಳ್ಳೋದು. ಅದಕ್ಕೆ ಪಲ್ಲವಿ, ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮನೇಲಿ ಹೆಂಗು 2 ರೂಮ್ ಇದೆ ಅಲ್ವಾ? ಈ 2 ರೂಮ್ನು ಸೇರ್ಸಿ ಹೇಗ್ ಬೇಕೋ ನಾನು ಹಾಗೆ ರೆಡಿ ಮಾಡಿಸ್ಕೋತೀನಿ. ಆ ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಕಟ್ಸೋಣ, ಯಾಕೆಂದ್ರೆ ನಂಗೆ ಅಟ್ಯಾಚ್ ಬಾತ್ರೂಮ್ ಬೇಕೇ ಬೇಕು. ಅಲ್ಲ ಅನಿತಾ, ಖರ್ಚು ವೆಚ್ಚದ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಅದಕ್ಕೆ ಇಂಟೀರಿಯರ್ ಡಿಸೈನರ್ನ ಬರಕ್ ಹೇಳಿದೀನಿ. ಅವ್ರು ಬಂದು ಮದ್ವೆ ವರ್ಷದಲ್ಲಿ ಎಲ್ಲಾದ್ನೂ ರೆಡಿ ಮಾಡ್ತಾರೆ. ಅಲ್ಲಮ್ಮ ಅನಿತಾ, ಎಲ್ಲ ನೀನೇ ನಿರ್ಧಾರ ಮಾಡಿದ್ರೆ ಹೇಗೆ? ಈ ಮನೆ ಸೊಸೆ ಆಗೋಳು ನಾನ್ ತಾನೆ, ಅಂದ್ಮೇಲೆ ಅಧಿಕಾರ ನನಗೆ ತಾನೆ ದೊಡ್ಡ. ಈ ಓಲ್ಡ್ ಫರ್ನಿಚರ್ಸ್, ಡೈನಿಂಗ್ ಟೇಬಲ್ ಇದೆಲ್ಲ ತೆಗ್ಸಿ ಲೇಟೆಸ್ಟ್ ಮಾಡೆಲ್ ಫರ್ನಿಚರ್ಸ್, ಟಿವಿ, ಫ್ರಿಡ್ಜ್ ಎಲ್ಲ ತರಕ್ ಹೇಳಿದೀನಿ. ಇನ್ಮೇಲೆ ಈ ಮನೆ ನನಗೆ ಹೇಗ್ ಬೇಕೋ ಹಾಗೆ ಸುಂದರವಾಗಿ ಮಾಡ್ಕೋತೀನಿ. ನೋಡು, ಇದು ನಮ್ಮನೆ. ಮೊದ್ಲಿಂದ ಹೇಗಿತ್ತೋ ಇನ್ ಮುಂದೆನೂ ಹಾಗೇ ಇರುತ್ತೆ. ಈ ಮನೆಯಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ನಾವು ಕಾಲದಿಂದಲೂ ಹೀಗೆ ಬದುಕಿದೀವಿ, ಇನ್ ಮುಂದೆನೂ ಹೀಗೆ ಬದುಕ್ತಿವಿ. ನೀವ್ ಬದುಕ್ತಾ ಇರ್ಬೋದು ಅಜ್ಜಿ, ಆದ್ರೆ ನನ್ ಕೈಲಾಗಲ್ಲ. ನನಗೂ ನಂದೇ ಆದ ಆಸೆ ಕನ್ಸ್ಗಳಿದೆ. ನಾನು ಅದೇ ತರ ಬದುಕ್ಬೇಕು ಅನ್ಕೊಂಡಿರೋಳು, ಹಾಗೆ ಬದುಕ್ತೀನಿ ಕೂಡ. ಅದ್ನ ಬಿಟ್ಟು ನಾನ್ ಯಾರಿಗೋಸ್ಕರನು ನನ್ ತನನ ಬಿಟ್ಕೊಡಲ್ಲ. ನೋಡು, ಜಾಸ್ತಿ ಮಾತಾಡ್ಬೇಡ. ಈ ಮನೆಯಲ್ಲಿ ಯಾವ ಬದಲಾವಣೆನೂ ಮಾಡೋ ಅವಶ್ಯಕತೆ ಇಲ್ಲ. ನೋಡೆ, ನಾವೆಲ್ಲ ಇಲ್ಲಿ ಹೇಗ್ ಬದುಕ್ತಾ ಇದೀವೋ ನೀನು ಹಾಗೆ ಬದುಕ್ಬೇಕು. ಆ ಕರ್ಮ ನನಗಿಲ್ಲ ಅಜ್ಜಿ. ನೀವೇನೋ ಈ ಕೊಂಪೆಲ್ ಬದುಕ್ತಾ ಇದ್ದೀರಾ ಅಂದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲ. ನನ್ ಲೈಫ್ ನನ್ನಿಷ್ಟ, ಅದಕ್ಕೆ ಯಾರು ಅಡ್ಡಿ ಬಾರ್ದು. ಏನೇ ಈಗ್ಲೇ ಈ ಅಹಂಕಾರ ತೋರಿಸ್ತಾ ಇದೀಯಾ? ಇನ್ನೊಂದು ಮಾತಾಡಿದ್ರು ಸರಿ ಇರೋದಿಲ್ಲ. ನೀವು ಅಷ್ಟೇ, ಈ ದಪ್ಪ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ವಯಸ್ಸಾಗಿದೆ ತಾನೆ, ಬಾಯಿ ಮುಚ್ಕೊಂಡ್ ಸೈಡಲ್ಲಿ ಕುತ್ಕೊಳ್ಳಿ. ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾಗಿರೋದು ನೀನು. ಅಲ್ಲ ರಾಘವೇಂದ್ರ ಅವ್ರೆ, ಅದು ನಾನು ನಿನಗೆ ಎಷ್ಟು ಧೈರ್ಯ ಇದ್ರೆ ಅಜ್ಜಿ ಮುಂದೆ ನಿಂತು ಈ ರೀತಿ ಎಲ್ಲ ಮಾತಾಡ್ತೀಯ? ನಿನ್ನ ನೀನ್ ಏನೇ ಅನ್ಕೊಂಡಿದ್ಯಾ? ನಾನ್ ಹೇಳೋದ್ ಸ್ವಲ್ಪ ಕೇಳಿ ರಾಘವೇಂದ್ರ ಅವ್ರೆ. ನೀನ್ ಏನೇ ಮಾತಾಡದಿದ್ರು
ಮೊದ್ಲು ಅಜ್ಜಿ ಹತ್ರ ಸಾರಿ ಕೇಳಿ ಆಮೇಲೆ ಮಾತಾಡು. ನಾನ್ ಸಾರಿ ಕೇಳ್ಬೇಕಾ? ಹೌದು, ನೀನೇ. ನಿನ್ನ ದರ್ಪ ದುರಹಂಕಾರನೆಲ್ಲ ಬಿಟ್ಟು ಮೊದ್ಲು ಅಜ್ಜಿ ಹತ್ರ ಸಾರಿ ಕೇಳು. ಜಾನ್ಸಿ, ತಾತ ಬನ್ನಿ ತಾತ, ಏನಾದ್ರೂ ಮಾತಾಡೋದಿತ್ತ? ಅದಕ್ಕೆ ಬಂದೆಮ್ಮ. ಕೂತ್ಕೋ ಕೂತ್ಕೋ. ನಾನು ಏನಕ್ಕೆ ಬಂದೆ ಅಂತಂದ್ರೆ, ಇವತ್ತು ನೀನು ಮಾತಾಡಿ ಕೆಲವ್ರ ಬಾಯನ್ನ ಮುಚ್ಚಿಸ್ಬಿಟ್ಟೆ. ಆದ್ರಿಂದ ನಂಗೆ ತುಂಬಾ ಖುಷಿಯಾಗಿದೆ ಅಮ್ಮ. ನಿನ್ನ ಮಾತು ಸೂಪರ್. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ತಾತ? ನನಗೆ ನಿನ್ನಲ್ಲಿ ಇಷ್ಟವಾದ ಗುಣ ಯಾವುದು ಗೊತ್ತಾ? ಯಾರು ಏನು ಅನ್ಕೊಳ್ತಾರೋ ಅಂತ ಯೋಚನೆ ಮಾಡದೆ ಇರೋ ವಿಷಯನ ರಪ್ ಅಂತ ಹೇಳ್ತಾ ಇದೆಯಲ್ಲ, ಅದು. ಆದ್ರೆ ಆ ಝಾನ್ಸಿ ಇತ್ತೀಚೆಗೆ ಕಳೆದೋಗ್ಬಿಟ್ಟಿದ್ದಾಳೆ. ಅವಳು ಯಾರ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಮಾತಿಂದ ಅವ್ರಿಗೆ ನೋವಾಗುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ಲು. ಅವಳ ಮಾತಿಗೆ ಫಿಲ್ಟರ್ ಹಾಕೊಂಡು ಮಾತಾಡ್ತಾ ಇದ್ಲು. ಆದ್ರೆ ಇವತ್ತು ಫಿಲ್ಟರ್ ತೆಗೆದಾಕಿ ಗಟ್ಟಿಯಾಗಿ ಮಾತಾಡಿದ್ಲಲ್ಲ, ಅದು ಹಳೆ ಝಾನ್ಸಿನ ನನಗೆ ನೆನಪಾಗಿ ತುಂಬಾ ಖುಷಿ ಆಯ್ತು ಮೊಮ್ಮಗಳೇ. ಹೌದು, ಅದ್ಯಾಕೆ ಅಷ್ಟೊಂದು ಬದಲಾಗ್ಬಿಟ್ಟಿದ್ದೆ ನೀನು? ಅದು ರಾಘುಗೋಸ್ಕರ, ಅವ್ರ ಮನೆಯವ್ರಿಗೋಸ್ಕರ, ನಿನ್ಗೋಸ್ಕರ ತಾತ. ನೀನು ಹಳೆ ಝಾನ್ಸಿಯಾಗೆ ಇರಬೇಕು. ಈಗ ನಿಮ್ಮತ್ತೆ ಒಂದು ಆಸೆ ಇಟ್ಕೊಂಡಿದ್ದಾಳೆ. ನಾನು ಅವಳ ಆಸೆ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅವಳ ಆಸೆನ ಬಲವಂತವಾಗಿ ನಿನ್ನ ಮೇಲೆ ಹೇರ್ತಾ ಇದ್ದಾಳಲ್ಲ, ಅದು ನಂಗೆ ಇಷ್ಟ ಆಗಿಲ್ಲ. ಆ ವಿಷಯದಲ್ಲಿ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದೇ ನನಗೆ ಒಂಥರ ಗೊಂದಲ ಇತ್ತು. ಆದರೆ ಇವತ್ತು ನೀನು ಡೈರೆಕ್ಟಾಗಿ ಹೇಳ್ದಿಯಲ್ಲ, ಅವಳಿಗೂ ಒಂದು ಕ್ಲಾರಿಟಿ ಸಿಕ್ತು, ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಕ್ಲಾರಿಟಿ ಸಿಕ್ತು. ಕೆಲವೊಂದು ವಿಷಯದಲ್ಲಿ ಕ್ಲಾರಿಟಿ ಇರ್ಬೇಕು ಅನ್ನಿಸ್ತು ತಾತ. ಯಾಕೋ ಗೊತ್ತಿಲ್ಲ, ಜೀವನದಲ್ಲಿ ಕ್ಲಾರಿಟಿ ಇಲ್ಲ ಅಂದ್ರೆ ಬದುಕೋದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಮಾತಾಡ್ದೆ. ಹಾಗೆ ಮಾತಾಡಿದ್ದು ತುಂಬಾ ಒಳ್ಳೇದಮ್ಮ, ಒಳ್ಳೇದಾಯ್ತು. ನೀನು ನನ್ನ ಹತ್ರ ಹೇಳಿ ನಾನು ಅವಳ ಹತ್ರ ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಕ್ಕೆ ನನಗೆ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀನು ಯಾವ ಮುಚ್ಚು ಮರ ಇಲ್ಲದೆ ಮಾತಾಡ್ದೆ ನೋಡು, ಅದು ತುಂಬಾ ಸರಿ ಹೋಯ್ತು. ಈಗ ಅವಳು ಹೇಳಿದ್ದಕ್ಕೆ ತಲೆ ತೂಗೋದು ನಿಂತೋಯ್ತು ನನಗೆ. ನನ್ನ ಮನಸ್ಸು ನಿರಾಳ ಆಯ್ತಮ್ಮ. ಥ್ಯಾಂಕ್ಸ್ ತಾತ. ನೋಡ್ ಝಾನ್ಸಿ, ನಾನು ನಿನ್ಗೆ ಹೇಳೋದು ಇಷ್ಟೇ, ನೀನು ಹಳೆ ಝಾನ್ಸಿಯಾಗೆ ಇರು. ಯಾಕೆಂದ್ರೆ ಆ ಹಳೆ ಝಾನ್ಸಿ ಕರೆಕ್ಟಾಗಿ ಯೋಚನೆ ಮಾಡ್ತಾ ಇದ್ಲು, ಅವಳ ನಿರ್ಧಾರದಿಂದ ಒಳ್ಳೇದೇ ಆಗ್ತಾ ಇತ್ತು. ಆದ್ರೆ ಈಗ ಬದಲಾಗಿರೋ ಝಾನ್ಸಿ ಏನ್ ಮಾಡ್ತಾ ಇದ್ಲು ಗೊತ್ತಾ? ಏನು ಮಾಡ್ಬೋದು ಬೇಡ ಅಂತ ಯೋಚನೆ ಮಾಡೋಳು. ನನ್ನಿಂದ ಯಾರಿಗಾರು ನೋವಾಗತ್ತೇನೋ ಅಂತ ಮಾತಾಡೋದಕ್ಕೆ ಹಿಂಜರಿತಾ ಇದ್ಲು. ಆ ಥರ ತ್ಯಾಗ ಮಾಡಿ ಅವಳೇ ನೋವನ್ನ ಅನುಭವಿಸ್ತಾ ಇದ್ಲು. ಆದ್ರೆ ಹಳೆ ಝಾನ್ಸಿ ಹಾಗಿರ್ಲಿಲ್ಲ. ಅವಳ ನಿರ್ಧಾರ ಕರೆಕ್ಟ್ ಆಗಿರೋದು. ತನಗೆ ಏನು ಬೇಕೋ ಅದು ಎಷ್ಟೇ ಕಷ್ಟ ಆದ್ರೂ ಪಡ್ಕೋತಾ ಇದ್ಲಬ್ಬಾ. ನಿಜವಾಗ್ಲೂ ಈ ಮಾತನ್ನ ನೀವ್ ಹೇಳ್ತಿದ್ದೀರಾ ತಾತ? ನೀನು ಮೊದಲಿನ ಝಾನ್ಸಿ ಆಗಿರು. ಯಾಕೆಂದ್ರೆ ನೀನು ಸರಿಯಾದ ನಿರ್ಧಾರ ತಗೊಳ್ತೀಯ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ಸೋ ಮಚ್.